ಲೆಟ್ ದಿ ಏಜೆನ್ಸಿ ಲುಕ್ ಇನ್ ಮ್ಯಾಟರ್. ಅಮ್ಮ ಯಾರು ಅವರು ಟೀಕೆ ಮಾಡಲಿ ಅಂತಲೇ ಅಧಿವೇಶನ ಕರೆದಿದ್ದು, ಅವ್ರು ಏನೂ ಮಾಡಲಿಲ್ಲ, ಬೈಕಾಟ್ ಮಾಡ್ಕೊಂಡು ಹೋಗ್ತಿದ್ರು. ಯಾವುದು ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಬಂದು 1924 100 ವರ್ಷ ಆಯಿತು ಬೆಳಗಾಂಗೆ. ಇದು ಪ್ರೌಡ್ ಪ್ರಿವಿಲೇಜ್ ಅಲ್ವಾ? ಫಾದರ್ ಎಲ್ಲರೂ ಕರೆದೆ, ಎಲ್ಲ ನಮ್ಮ ಅಧ್ಯಕ್ಷ ನೋಡಿ ಇವತ್ತು ಹೇಳಿದರೆ ಬನ್ನಿ ಎಲ್ಲರೂ ಬನ್ನಿ ಅಂತ, ಎಲ್ಲ ಭಾಗವಹಿಸ್ಬೇಕಲ್ವಾ? ಕಾಂಗ್ರೆಸ್ಸು ಅಂದರೆ ಇಟ್ ವಾಸ್ ಎ ಮೂವ್ಮೆಂಟ್, ಸ್ವತಂತ್ರಕ್ಕೆ ನಾಯಕತ್ವ ವಹಿಸಿದ್ದು. ಅವ್ರ ಅಲಿಗೇಷನ್, ಬೇಸಿಕ್ ಅಲಿಗೇಷನ್ ಏನು ಅಂದರೆ ಈಗ ಸದ್ಯ ಇರೋ ಕಾಂಗ್ರೆಸ್ ಇದೆಯಲ್ಲ, 1989ರಲ್ಲಿ ರಾಜೀವ್ ಗಾಂಧಿ ಅವರು ಹುಟ್ಟಾಕಿದ್ದು ಕಾಂಗ್ರೆಸ್ ಇದು, ಮಹಾತ್ಮ ಗಾಂಧಿ ಅವರು ಹುಟ್ಟಾಕಿದ್ದು ಕಾಂಗ್ರೆಸ್ ಅಲ್ಲ, ಈ ಕಾಂಗ್ರೆಸ್ ಅವ್ರಿಗೆ ಮಾಡೋ ಅಧಿಕಾರ ಇಲ್ಲ ಅಂತ ಅವ್ರ ಅಲಿಗೇಷನ್ ನೇರವಾಗಿ. ನೋಡಿ, ಸ್ವತಂತ್ರ ತಂದುಕೊಟ್ಟದ್ದು ಕಾಂಗ್ರೆಸ್ಸು ಒಂದು ಚಳುವಳಿ ಮುಖಾಂತರ. ಸ್ವತಂತ್ರ ಆದಮೇಲೆ ಚಳುವಳಿಯಿಂದ ಅದು ಆಡಳಿತಕ್ಕೆ ಬಂತು. ಆಡಳಿತ ಬಂದ ಮೇಲೆ ಸಂವಿಧಾನಾತ್ಮಕವಾಗಿ ದೇಶನ ಮುಂದುವರಿಸೋ ಜವಾಬ್ದಾರಿ ತಗೊಂಡ್ಮೇಲೆ ವೆರ್ ಇಸ್ ದಿ ಕ್ವಶನ್? ಈ ಕಾಂಗ್ರೆಸ್ಸು ಆ ಕಾಂಗ್ರೆಸ್ಸು? ಕಾಂಗ್ರೆಸ್ಸಿನ ಸ್ವತಂತ್ರ ಉದ್ದೇಶ ಏನು? ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ಕೋಮು ಸೌಹಾರ್ದತೆ ಆಗಬೇಕು, ದೇಶೀಯ ಪದ್ಧತಿ ಆಗಬೇಕು, ಸಮೃದ್ಧ ಭಾರತ ನಿರ್ಮಾಣ ಆಗಬೇಕಂತ. ಅದಕ್ಕೆ ನಮ್ಮದೇ ಆದಂಥ ಶಾಸನಗಳು, ಕಾನೂನುಗಳು, ಸಂವಿಧಾನ ಮಾಡಿಕೊಂಡು, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಸ್ವಾತಂತ್ರ್ಯದ ಉದ್ದೇಶಗಳನ್ನು, ದೇಶದ ಬಹುತ್ವವನ್ನು, ಬಹು ಸಂಸ್ಕೃತಿಯನ್ನು, ಬಹು ಭಾಷೆಯನ್ನು, ಅಭಿವೃದ್ಧಿಯನ್ನು, ಎಲ್ಲರಿಗೆ ಸಮಾನತೆ, ಸಮಾನ ಅವಕಾಶ ಕೊಡ್ತಕ್ಕಂಥ ಸ್ವಾತಂತ್ರ್ಯ ಚಳುವಳಿಯ ಉದ್ದೇಶಗಳನ್ನು ಆಡಳಿತಾತ್ಮಕ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು. ಅದ್ರ ಬೇರೆ ಉದ್ದೇಶ ಏನಿದೆ ಸರ್? SC/ST ಲೆಜಿಸ್ಲೇಟಿವ್ ಕಮಿಟಿ ಇದೆಯಲ್ಲ ಸರ್, ಅದು ರಿಪೋರ್ಟಲ್ಲಿ ಒಂದು ಪಾಯಿಂಟ್ ಹೇಳಿದೆ, 24% SC/ST ರಿಸರ್ವೇಷನ್ ಇರೋದು, ಗ್ಯಾರಂಟಿಗೆ ಫಂಡ್ಸ್ ಯೂಸ್ ಮಾಡಬೇಕಾದ್ರೆ ಅಷ್ಟೇ ಯೂಸ್ ಮಾಡಬೇಕು. ಬಟ್ ಈ ಸತಿ 28% ಯೂಸ್ ಆಗಿದೆ, ಆಲ್ಮೋಸ್ಟ್ 4% ಎಕ್ಸ್ಟ್ರಾ ಆಗಿದೆ, ಅದು ಕಟ್ ಡೌನ್ ಮಾಡಬೇಕು, ಅದು 2,000 ಕೋಟಿ ಆಗುತ್ತೆ ಅಂತ ಹೇಳಿದೆ. ಏನಾದರೂ ಅದ್ರ ಬಗ್ಗೆ ಈಗ 24%, 24.10 ಅವ್ರು ಹೇಳಿರೋದು ಕರೆಕ್ಟ್ ಇದೆ, ಸರ್ಕಾರ ಅದೇ ಮಾಡುತ್ತೆ. ಬಟ್ 28% ಆಗಿದೆ ಅಲ್ಲ, ಅದನ್ನೇ ಆ ಥರ ಇದ್ರೆ ನಾವು ಸ್ಟೇಟ್ ಕೌನ್ಸಿಲಲ್ಲಿ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಅಧ್ಯಕ್ಷರು ಇರ್ತಾರೆ ಸ್ಟೇಟ್ ಕೌನ್ಸಿಲು, ಅಷ್ಟಿದ್ರೆ ಓವರ್ ಆ್ಯಂಡ್ ಅಬೌವ್ ಇದ್ರೆ ಅದು ವಾಪಸ್ ಕೊಡ್ತಾರೆ, ಅದಕ್ಕೆ SC/ST ವೆಲ್ಫೇರ್ಗೆ ಇದಾಗುತ್ತೆ. ಅದೇ ಹೇಳ್ತೀರಾ ಸರ್ ನೀವು? ಕೌನ್ಸಿಲ್ ಡಿಸೈಡ್ ಮಾಡುತ್ತೆ ಅದನ್ನ. As a social welfare minister, definitely will you demand that money? The question of demanding does not rise because they have to act according to the act only. They have to function according to the act. SCP/TSP act ಪ್ರಕಾರ ಮಾಡಬೇಕು. Wherever the excess money is there, they will give back. ಅದು ಹೇಳಿದ್ದೀವಿ ನಾವು, ಸ್ಟೇಟ್ ಕೌನ್ಸಿಲಲ್ಲೇ ಹೇಳಿದ್ದೀವಿ. ಇಟ್ ನಾಟ್ ಎ ನ್ಯೂ ಥಿಂಗ್, ಸ್ಟೇಟ್ ಕೌನ್ಸಿಲೇ ಹೇಳಿದ್ದೀವಿ. ಈಗ 7D ಇತ್ತು, ಬೇರೆ ಉದ್ದೇಶ ಡಿನ ರದ್ದೆ ಮಾಡಿಬಿಟ್ರಲ್ವಾ? ಸೊ ಮಚ್ ಬೇರೆ ದೇರ್ ಈಸ್ ಎಕ್ಸೆಸ್, ಇಟ್ ಈಸ್ ಫೌಂಡ್, ಡೆಫಿನೆಟ್ಲಿ ದೇ ಹ್ಯಾವ್ ಟು ಗಿವ್ ಬ್ಯಾಕ್.